ವೆಲ್ಕಮ್ ಬ್ಯಾಕ್ ಟು ದ ಬ್ಯಾಂಗ್ಳೂರ್ ಕಪಲ್ ಚಾನಲ್. ಐಮ್ ಸಾರಿ. ಸೊ ಇವತ್ತು ನಮ್ಮ ಲೈಫಲ್ಲಿ ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗಿರೋ ದಿನ, ಹೇಳೋಕ್ಕಾಗಲ್ಲ ಅಷ್ಟು ಖುಷಿಯಾಗಿರೋ ದಿನ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಲೈಫ್ಗೆ ಇನ್ನೊಂದು ನಾವು ಅದು ವ್ಯಕ್ತಿಗಳು ಅಂತಲೇ ಹೇಳ್ಕೊಳಕ್ಕೆ ಇಷ್ಟ ಬೀಳ್ತೀನಿ, ಥಿಂಗ್ಸ್ ಅಂತ ಹೇಳೋಕ್ಕೆ ಇಷ್ಟ ಬೀಳಲ್ಲ. ಸೊ ಅದನ್ನು ಇಬ್ಬರು ಆ್ಯಡ್ ಆಗ್ತಿದ್ದಾರೆ. ದ ಫಸ್ಟ್ ಒನ್ ಇಸ್ ಮಾರುತಿ ಸುಜುಕಿಯಲ್ಲಿ ನಾವು ಒಂದು ಕಮರ್ಷಿಯಲ್ ವೆಹಿಕಲ್ ಪರ್ಚೇಸ್ ಮಾಡಿದ್ದೀವಿ, ಮಾರುತಿ ಸ್ವಿಫ್ಟ್ ಡಿಸೈರ್. ಸೊ ಅದನ್ನು ಡೆಲಿವರಿ ತೊಗೊಳಕ್ಕೆ ಅಂತ ಇವತ್ತು ಬಂದಿದ್ದೀವಿ. ಶ್ರಾವಣ ಆಗಿರೋದ್ರಿಂದ ಮೊದಲನೇ ದಿನ ಒಳ್ಳೆಯದಾಗಿ ಶುರು ಆಗಲಿ ಅಂತ ಶುರು ಮಾಡ್ಕೊತಾ ಇದ್ದೀವಿ. ಲೆಟ್ಸ್ ಗೆಟ್ ಇಟ್. ಒಂದೊಂದೇ ಎಸೆಸರೀಸ್ ಎಲ್ಲ ತಗೊಂಡು ಕೊಡ್ತಾ ಇದ್ದಾರೆ. ಗಿಫ್ಟು ವಿಘ್ನೇಶ್ವರನ್ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದೇನೋ ಗಿಫ್ಟ್ ಬಂತು. ಯಾವುದೋ ಪೇಪರ್ ಮೇಲೆ ಸಿಗ್ನೇಚರ್ ಹಾಕ್ಸ್ಕೊಂತವ್ರೆ. ಅಮ್ಮ ಕಾಫಿ ಎಂಜಾಯ್ ಮಾಡ್ತವ್ರೆ. ಸೆಂಟ್ರಿಗೆ ಇಡಿ, ಸೈಡ್ಗೆ ಸೆಂಟ್ರಿಗೆ ಇಡಿ, ಹೋಗೋ ಶುಗರ್ ಇಬ್ರು ಇದ್ದಾರ ಫಸ್ಟ್ ನೋಡಿ. ಸೋನು ಫುಲ್ ಖುಷಿ. ಬಬ್ಲು ಆಲ್ರೆಡಿ ಕಾರ್ ಒಳಗಡೆ ಎತ್ಕೊಂಡಿದ್ದಾನೆ. ಎಲ್ಲ ನಿಂತ್ಕೊಳ್ಳಿ. ಪಾಪ ಅವನೇ ಓಡ್ ಬಂದವನ್. ಪಾಪ ಕಾರ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬಂದಿದ್ದಾನೆ. ನಮಃ ಶಿವಾಯ, ಜೈ ಆಂಜನೇಯ. ಏಯ್ ಎಲ್ಲ ನಿಂಬೆಹಣ್ಣು ಸ್ಮ್ಯಾಶ್ ಮಾಡಿಬಿಟ್ಟವ್ರು. ಥ್ಯಾಂಕ್ ಯು ಮಾರುತಿ ಸುಜುಕಿ ಮಾಂಡವಿ ಮೋಟರ್ಸ್ ಎಲ್ಲ ಅಂಕ ಚಲೇ. ನಾನು ಟೂ ವೀಲರು 2 ಚಕ್ರ ನಮ್ಮದು.
ಆಲ್ ಸೆಟ್, ರೆಡಿ ಟು ಗೋ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಏಯ್ ಹೌದು, ಸೋನು ಹೆಸರಲ್ಲಿ ಇರೋದು ಗಾಡಿ. ಕಂಗ್ರ್ಯಾಚುಲೇಷನ್ಸ್ ಸೋನು, ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ನಾವು 2 ಚಕ್ರದಲ್ಲಿ ಬರ್ತೀವಪ್ಪ. ಬಾಯ್ ಬಾಯ್. ಸೊ ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಆ್ಯಡ್ ಆನು ಕಮರ್ಷಿಯಲ್ ವೆಹಿಕಲ್ ತೊಗೊಂಡಿದ್ದೀವಿ ನಮ್ಮ ಬಿಸ್ನೆಸ್ ಪರ್ಪಸ್ಗೋಸ್ಕರ. ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ ಪೂಜೆಗಂತ. ಹೆಂಗೆ ಅನಿಸ್ತಿದೆ ಲೋಕು? ಸೂಪರ್ ಆಗಿದೆಯಂತೆ. ಅಮ್ಮನೂ ಬಬ್ಲು ಹಿಂದೆ ಕುತ್ಕೊಂಡಿದ್ದಾರೆ. ಸಾತ್ವಿಕು ನಮ್ಮ ಹಿಂದೆ ಬರ್ತಾ ಇದ್ದಾನೆ ಬೈಕಲ್ಲಿ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇದು ಮುಗಿಸ್ಕೊಂಡು ನಿಮಗೆಲ್ಲ ಇನ್ನೊಂದು ಸರ್ಪ್ರೈಸ್ ಇದೆ, ಅದು ಇಷ್ಟರಲ್ಲೇ ಬರುತ್ತೆ, ಹೇಳ್ತೀನಿ. ಅಂತೂ ಇಂತೂ ಕಷ್ಟಪಟ್ಟು ಬೆಳಗ್ಗೆಯಿಂದ ನಮ್ಮ ಕಮರ್ಷಿಯಲ್ ಗಾಡಿ ಇನ್ನೊಂದು ಆ್ಯಡ್ ಆನ್ನ ನಮ್ಮ ಫ್ಯಾಮಿಲಿಗೆ ತಂದಿದ್ದೀವಿ. ಮನೆ ಹತ್ರ ಬಂದು ಆಲ್ರೆಡಿ ನಿಂತ್ಕೊಂಡಿದೆ. ಇನ್ನೊಂದು ಸರ್ಪ್ರೈಸ್ ಇದೆ, ಅದೇನು ಅಂತ ನನಗೆ ಹೇಳಲ್ಲ. ನನ್ನ ಜೊತೆ ಕರ್ಕೊಂಡು ಹೋಗಿ ಅಲ್ಲೇ ತೋರಿಸ್ತೀನಿ. ಓಕೆ, ಕಮಾನ್. ಹೆಂಗಿದೆ ಗಾಡಿ? ಹೆಂಗಿತ್ತು ಓಡಿಸಿದ ಎಕ್ಸ್ಪೀರಿಯನ್ಸ್ ಎಲ್ಲ? ಚೆನ್ನಾಗಿದೆ, ಸೂಪರ್. ನಮ್ಮ ಸೆಕೆಂಡ್ ಸರ್ಪ್ರೈಸ್ಗೆ ಬಂದೇ ಬಿಟ್ವಿ. ಏರ್ಪೋರ್ಟ್ ರೋಡಲ್ಲಿರೋ ವೈವಾ ಟೊಯೋಟೋ ಶೋರೂಮಲ್ಲಿ ನಮ್ಮ ಪರ್ಸ್ನಲ್ ವಿವಾ ಟೊಯೋಟೋ ಯಲಹಂಕ ಹುಣಸಮಾರ್ನಹಳ್ಳಿ ಏರ್ಪೋರ್ಟ್ ರೋಡಲ್ಲಿರೋ ಶೋರೂಮ್. ಸೊ ಇಲ್ಲಿಗೆ ನಾವು ಇವಾಗ ನಮ್ಮ ಸೆಕೆಂಡ್ ಸರ್ಪ್ರೈಸ್ ಓಪನ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ನಂದು ಲೋಕದ ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಎಸ್, ಸೊ ವಿ ಆರ್ ಪರ್ಚೇಸಿಂಗ್ ಪರ್ಸ್ನಲ್ ಕಾರ್, ನಮಗಂತಲೇ ಪರ್ಸ್ನಲ್ ಯೂಸ್ ನಮ್ಮ ಮನೆಗೋಸ್ಕರ. ಸೊ ಇಟ್ಸ್ ಕಾಲ್ಡ್ ಗ್ಲಾನ್ಸಾ, ಟೊಯೋಟೋ ಗ್ಲಾನ್ಸಾ. ಸೊ ಶೋರೂಮ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಬ್ಬರು ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಲೋಕು ಆ್ಯಂಡ್ ಸಾತ್ವಿಕ್. ಬನ್ನಿ ಒಳಗಡೆ ಹೋಗಿ ನಿಮಗೆ ಕಾರ್ ತೋರಿಸ್ತೀನಿ. ಪಾರ್ಟಿ ಪಾಪಸ್ ತಗೊಂಡು ಬರ್ತಾ ಇದ್ದಾರೆ, ಬರಲಿ. ನಾವು ಆ್ಯಕ್ಚುಲಿ ಕ್ಯಾಬಲ್ಲಿ ಬಂದ್ವಿ, ಅವರು ಬೈಕಲ್ಲಿ ನಮ್ಮ ಹಿಂದೆ ಬಂದರು. ಇವಾಗ ಇನ್ನೇನು ಡೆಲಿವರಿ ತಗೊಳ್ಳೋದೇ ನಮ್ಮ ಕಾರು. ವಿ ಆರ್ ವೇಟಿಂಗ್ ಫಾರ್ ಇಟ್. ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ಸಮಥಿಂಗ್ ಎಲ್ಸ್ ಫಾರ್ ಮೀ ಆ್ಯಂಡ್ ಲೋಕು. ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಖುಷಿಯಾಗಿದ್ದೇವೆ ನಮ್ಮ ಕಂಪ್ಲೀಟ್ ಫ್ಯಾಮಿಲಿ. ನನ್ನ ಮಕ್ಕಳಿಬ್ರು ಆಲ್ರೆಡಿ ಅವ್ರು ಅವಳಿ ಶುರು ಮಾಡ್ಕೊಂಡಿದ್ದಾರೆ ಒಳಗಡೆ. ಒಮ್ಮೆ ಇವರಿಬ್ಬರದ್ದು ಅನ್ನೋ ರೇಂಜಿಗೆ ನಡ್ಕೊಂಡು ಬರ್ತವ್ರೆ. ಕೇಳನ್ ಸೈಡ್ ನಮ್ಮ ಕಾರ್ ರೆಡಿ ಆಗಿದೆ. ಲೋಕು, ನಮ್ಮ ಕಾರ್ ರೆಡಿ ಆಗಿದೆ ಒಳಗಡೆ. ರೋಹಿತ್ ಸರ್ ಟೊಯೋಟೋ ಶೋರೂಮಿಂದ, ಇವರೇ ನಮಗೆ ಡೇ ಒನ್ನಿಂದ ಎಲ್ಲ ಹೆಲ್ಪ್ ಮಾಡಿಕೊಟ್ಟಿರೋದು. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಖಂಡಿತ ಬರ್ತಾರೆ. ವಿಡಿಯೋ ನೋಡ್ತಿರೋ ವೀಕ್ಷಕರು ಬರಬೇಕು. ರೋಹಿತ್ ಅಂತ ಮೀಟ್ ಮಾಡಬೇಕು. ಈಗ ಆಲ್ರೆಡಿ ರಿವೀಲ್ ಮಾಡಿರ್ಬೋದು ಅನ್ಸುತ್ತೆ, ಟೊಯೋಟಾ ಗ್ಲಾನ್ಸಾ. ಸೊ ಅವರು ಒಂದು ಕೇಕ್ ತಂದಿದ್ದಾರೆ, ನಾವು ಒಂದು ಕೇಕ್ ತಂದ್ವಿ. ವೆಲ್ಕಮ್ ಹೋಮ್ ಗ್ಲಾನ್ಸಾ, ಹ್ಯಾಪಿ ಮೋಟರಿಂಗ್. ಏಯ್ ಅಲ್ಲಿ ತಿನ್ಸಮ್ಮ ಅಂದರೆ ಗುಡ್ ಲಕ್ ನೀವು. ಏಯ್ ಫುಲ್ ಎಕ್ಸೈಟೆಡ್. ಏಯ್ ಕ್ಯಾಮ್ರಾಮನಿಗೆ ತಿನ್ಸ್ರೋ. ಬನ್ನಿ ಕೇಕ್ ತಿಂದ ಬನ್ನಿ. ಓಕೆ ರೆಡಿ? ಹಾಂ ರೆಡಿ. ಗ್ಲಾನ್ಸಾ ನಮ್ಮ ಪರ್ಸ್ನಲ್ ಕಾರ್, ನಮ್ಮ ಕಾರ್, ನಮ್ಮ ಫಸ್ಟ್ ಕಾರ್ ಎಲ್ಲಾನು. So no, anything about this? Badlu Cocomelon ನೋಡ್ತಿದ್ದಾನೆ. I think about this
I have no words. I'm on tears actually. So he'll tell you what it is. ಬನ್ನಿ ಈ ಪೂಜೆ ಮಾಡ್ತಾರೆ ಸಮಯವಾಗ ಆಯಿತು, ನಮ್ಮ ಕಾರ್ ತಗೊಂಡಾಯಿತು. ಇದೇ ನಮ್ಮ ಸೆಕೆಂಡ್ ಸರ್ಪ್ರೈಸ್ ಅಂತ ನಾನು ಹೇಳಿದ್ದು, ನನ್ನ ಲೋಕದ ದೊಡ್ಡ ಕನಸು. ಸೊ ಇವಾಗ ತಗೊಂಡು ಪರ್ಚೇಸ್ ಆಗಿದೆ. ನೀನು ಗಾಡಿ ಆಚೆ ಹಿಡಿಸಿ ಪೂಜೆ ಮಾಡಬೇಕು. ಇಲ್ಲಿ ಒಂದು ಸ್ವಲ್ಪ ಲೈಟಾಗಿ ಪೂಜೆ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂತ. ಮನೆ ಹತ್ರ ಹೋಗಿ ನಮ್ಮ 2 ಕಾರ್ನೂ ದೇವಸ್ಥಾನದಲ್ಲಿ ನಿಂತ್ಕೊಂಡು ಖಂಡಿತ ಪೂಜೆ ಮಾಡಿಸ್ತೀವಿ. ಭಕ್ತಿಯಿಂದ ಬೇಡ್ಕೋ. ಡೋರ್ ಸ್ಟೇರಿಂಗ್ ವೀಲ್ ಒಳಗಡೆ ಮಾಡಬೇಕು. ಸರಿ, ರೆಡಿ? ಕಾನ್ವೆತ್ ಪೂಜಾ. ಅಲ್ಬೇಡ. ಎತ್ಕೋ, ಇನ್ನೊಂದು ಏಟ್ ಹಾಕು. ಅಲ್ಲಿದ್ದಿದ್ದು ಎನರ್ಜಿ ಇಲ್ಲಿಲ್ಲ ಆಲ್ರೆಡಿ ಸೋನುಗೆ. ಓಯ್, ಊಟ ಆಗಿಲ್ಲ ಹಂಗಾಗಿ ಹೊಡೆಯ. ನನ್ನ ಪಕ್ಕದಲ್ಲಿ ಎ ಟು ಬಿ ಇದೆ. ಆಯ್ತು ಆಯ್ತು. ಸೋನು ನೋಡ್ಕೋ ಹೋಗು, ನೆಕ್ಸ್ಟ್ ನೀನು ಡ್ರೈವ್ ಮಾಡಬೇಕು. ಯಾರಿದ್ದಾರೆ ಅಂತ ಬನ್ನಿ, ಆಲ್ರೆಡಿ ಎಂಟರ್ಡ್. ಬನ್ನಿ, ಕೇಕ್ ಎಲ್ಲ ತಿಂದು ಫುಲ್ ಆಗಿದ್ದಾನೆ. So, ನಮ್ಮ ಕಾಟು ಇದು ಪೂಜೆ ಎಲ್ಲ ಆಗಲಿ, ಆಮೇಲೆ ಮಾಡೋಣ. ಹೆಸರು ಗ್ಲಾನ್ಸಾ ಅಂತ. ಸೊ ಇವಾಗ ರೀಸೆಂಟಾಗಿ ಲಾಂಚ್ ಆಗಿರೋದು. ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ತುಂಬ ಜನ ಕೇಳಿಕೊಂಡು ಸೆಲೆಕ್ಟ್ ಮಾಡಿ ಪರ್ಚೇಸ್ ತುಂಬ ಯೋಚನೆ ಮಾಡಿ ತಗೊಂಡಿದ್ದೀವಿ. ನಮ್ಮ ಫಸ್ಟ್ ಕಾರ್ ಆಗಿರೋದ್ರಿಂದ. ಸೊ ಲೆಟ್ಸ್ ಸ್ಟಾರ್ಟ್. ಬೆಳಿಗ್ಗೆ ಇನ್ನೂ ಒಂದು ಕಾರ್ ಮಾಡ್ಬಿಟ್ಟು ಬಂದಿದ್ದು, ಫಸ್ಟ್ ಕಾರ್ ಅಂತ. ಸಾರಿ, ನಮ್ಮ ಬನ್ನಿ ಮನಿ ವೈಲಿ ನೀನು ಅದನ್ನ ಸ್ಟಾರ್ಟ್ ಮಾಡಿದ್ಯಾ? ಇದನ್ನ ಬಬ್ಬು ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಬನ್ನಿ. ಒಳಗಡೆ ಇಟ್ಕೊಳಮ್ಮ ಕಾರನ್ನ. ಇಬ್ಬರು ಕೈಲಿ ಮಾಡಿಸೋ. ಓಪನ್ ಆಗೋದು, ಓಪನ್ ಆಗೋದು. ಬನ್ನಿ ಬಾ. ಬನ್ನಿ ಬಾ. ಅದು ಕೇಕು. ಗುಡ್ ಬಾಯ್. ಆ ಕಾರ್ನ ಬನ್ನಿ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಇದನ್ನು ಪಬ್ಲಿಕಲ್ಲಿ ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ. ಗುರು, ಗ್ಲಾಸ್ ಹಾಕು, ಊದ್ಬಿಟ್ಟು ಹಾಕಿಸು. ಗ್ಲಾಸ್ ಇಡ್ಸ್ಬಿಟ್ಟು ಒಳಗಡೆ ಸಂದಿಗೆ ಸೇರ್ಕೊಳ್ತದೆ. Dan, come on, start, move.
ನಮ್ಮ ರೈಡು. ಇನ್ಮೇಲೆ ಬೇರೆ ಟ್ರಿಪ್ಸ್ ಮೇಲೆ ಟ್ರಿಪ್ಸ್. ಏನ್ ಲೋಕು ಏನಂತೀರಾ? ಸೀಟ್ ಬೆಲ್ಟ್ ಹಾಕಿಲ್ಲ ಫಸ್ಟ್. ಅದು ಹಾಕೋದಂತೆ. ಶೋರೂಮಿಂದ ಹೊರಟ್ವಿ. ಹೆಂಗ ಅನ್ಸ್ತಿದೆ ರೀ? ಸೂಪರ್ ಸೂಪರ್ ಆಗಿದೆ ಕಾರು. ನಿಮ್ಮ ರಿವ್ಯೂ ಏನು ಈ ಕಾರ್ ಮೇಲೆ? ಏನು ರಿವ್ಯೂ? ನಿನ್ಗೋಸ್ಕರ ತಗೊಂಡಿಲ್ಲ ಅಷ್ಟೇ. ನನಗೋಸ್ಕರ ತಗೊಂಡ್ರಂತೆ. ಬೊಬ್ಬ ಅಂತ ಕಾಂಪ್ಲಿಮೆಂಟ್ರಿಯಾಗಿ ತುಂಬಾ ಐಟಮ್ಸ್ ಕೊಟ್ಟರು. ಅದರಲ್ಲಿ ಎಷ್ಟು ಲುಕ್ಕು ಇದರಲ್ಲಿರೋದು? ಫ್ಯೂಯಲ್ 5 ಲೀಟರ್ಸ್ ಫ್ಯೂಯಲ್ ಅಂತೆ. ಸೊ ಶೋರೂಮಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಲೆಫ್ಟಲ್ಲಿ ಹಾಕ್ಸ್ಕೊಳ್ಳಿ ಸರ್ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೊರಟಿದ್ದೀವಿ ಇವಾಗ. ಅದು ಮುಗಿಸ್ಕೊಂಡು ಇವತ್ತು ಸಾಯಂಕಾಲ ದಾಮ್ ದೂಮೆ ಲೋಕು. ಲಕ್ಷರಿ ಫೀಲ್ ಆಗ್ತಿದ್ಯಾ? ಒಂಥರ ಓಡಿಸ್ತಾರೆ, ಒಂಥರ ಲಕ್ಸುರಿ ಫೀಲ್ ಇದೆ ಕಾರು. ಹೌದಾ? ಓಕೆ. ಡಿಸ್ಪ್ಲೇ ವ್ಯೂ ಆಗಲಿ, AC, ಎಸ್. ಸೊ ನಮ್ಮ ಕನಸು ನನ್ಸು. ಗಾಡಿ ಇಸ್ಕೊಂಡಿದ್ದಾರೆ. ಪೆಟ್ರೋಲ್ ಇದೆಯಾ ಆ ಕಡೆ ಇದೆ ಅಂತ ಗೊತ್ತಾಗ್ತಿರೋ. ಪೆಟ್ರೋಲ್ ಟ್ಯಾಂಕ್ ಎಲ್ಲಿದೆಯೋ ಎಲ್ಲೋ ಓಪನ್ ಮಾಡೋದು ಅಂತ ಕೇಳ್ಕೊಂಡು ಗೊತ್ತಾಯ್ತಾ ಈಗ ಎಲ್ಲಿದೆ ಅಂತ? ಓಕೆ. ಯಾವ ಡ್ಯಾನ್ಸ್ ಆಡ್ತಾರೆ? ಹುಲಿಗೆ ಎಷ್ಟು ಹಲ್ಲುಗಳಿವೆ ಅಂತ ಕೇಳಿದ್ ನಾನು. ಅವ್ರ ಆನ್ಸರ್ ಹೈವೇ ಹೊರಟಿದೀವಿ. ನಿಜವಾಗ್ಲೂ ಸಕ್ಕದಾಗಿದೆ ಎಕ್ಸ್ಪೀರಿಯನ್ಸ್ ಅಂತೂ. ಇಷ್ಟು ದಿನ ಐ ಮೀನ್ ಕ್ಯಾಬಲ್ಲೆಲ್ಲ ಹೋಗ್ಬೇಕಾದ್ರೆ ಯಾವಾಗ ನಮ್ಮ ಕಾರ್ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಸೊ ಹಿಯರ್ ವಿ ಆರ್. ನಮ್ಮ ಸ್ವಂತ ಕಾರಲ್ಲಿ, ಕಷ್ಟಪಟ್ಟು ದುಡಿದು ತಗೋತಿರೋ ಕಾರಲ್ಲಿ. ಲೋಕು ಅಮ್ಮ ಎರಡು ಕಾರು ತೆಗಿಬೇಕು ಅಂದ್ಬಿಟ್ಟು ತುಂಬಾ ದಿನ. ಎಸ್. ಸೊ ನಮ್ಮ ಪ್ಲಾನ್ ಏನಿದೆ ಅದೇನೆ. ವಾಲ್ಯೂಮ್ ಕಮ್ಮಿ ಮಾಡ್ತೀರಾ? ಅವಾಗ ಅವ್ರು ಹೇಳೋದು ಕೇಳಿಸುತ್ತೆ. ಸೊ ನಾವು ಪ್ಲಾನ್ ಮಾಡಿದ್ವಿ 2 ಗಾಡಿನೂ ಒಂದೇ ದಿನ ಇಳಿಸ್ಬೇಕು ಅಂತ. ನಮ್ಮ ಕಮರ್ಷಿಯಲ್ ವೆಹಿಕಲ್ನ ನಮ್ಮ ಪರ್ಸ್ನಲ್ ಯೂಸಿಗೆ ಬೇಕಾಗಿರೋ ಗ್ಲಾನ್ಸಾನ ಸೊ ತಗೊಂಡಿದ್ದೀವಿ. ಸಿಕ್ಕಾಪಟ್ಟೆ ಖುಷಿಯಾಗಿದೆ ನಮಗಂತೂ, ಹೇಳೋಕ್ಕಾಗ್ತಿಲ್ಲ ಅಷ್ಟು ಖುಷಿಯಾಗಿದೆ. ಸೊ ಶ್ರಾವಣ ಮಾಸ ಎಲ್ರಿಗೂ ಒಳ್ಳೇದು ತಂದ್ಕೊಡ್ಲಿ, ಎಲ್ರಿಗೂ ಒಳ್ಳೇದಾಗಲಿ. ನಮಗೆ ಮೊದಲನೇ ದಿನನೇ ಒಳ್ಳೆಯ ಆರಂಭ ಮಾಡಿದ್ದೀವಿ. ಸೊ ಬನ್ನಿ ಇವಾಗ ಇದಕ್ಕೆ ಏನು ಟ್ರೀಟ್ ಕೊಡ್ತಾರೆ ಲೋಕುನ ಕೇಳಬೇಕು. ಏನು ಕೊಡ್ತೀರಾ ಲೋಕು? ದೇವಸ್ಥಾನ ಬರೀ ಅನ್ನ ಸಾಂಬಾರ್ ತಿನ್ರಿ ಸದ್ಯಕ್ಕೆ. ಆಮೇಲೆ ಮುಂದೆ ಬರೀ ಸುತ್ತಾಡೋದೇ, ಇನ್ನೇನು ಇಲ್ಲ. ಸರಿ ಸುತ್ತಾಡೋದೇ ಬರೀ ಸುಮ್ಮನೆ ಏನವ ಅಷ್ಟೇ. ಅಷ್ಟೇನು? ಅಷ್ಟೇ ಎಂಜಾಯ್ ಮಾಡೋದು ಹೇಳು. ಅಯ್ಯೋ ದೇವ್ರೆ. ಅಮ್ಮ ನೋಡಿ ಇವ್ರು ಬಿಡ್ತಾ ಇಲ್ಲ. ಬನ್ನಿ ಸೂಪರ್ ಅಂತ ಹೇಳಿ ಮಗ್ನೆ. ಸೂಪರ್. ಬನ್ನಿಗೆ ಆಚೆ ನೋಡೋಕೆ ಎಕ್ಸ್ಪೀರಿಯನ್ಸ್ ಏನೋ ಒಂಥರ ಹೊಸದಾಗಿದೆ ನನಗೆ. ಅದಕ್ಕೆ ಗಾಡಿ ಪೂಜೆ ನಡೀತಿದೆ. ಮೇಲ್ಗಡೆಯಿಂದ ಮಳೆ ಬೇರೆ ಆಶೀರ್ವಾದ ಮಾಡ್ತಿದೆ. ಮಳೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ನೋಡಿ ಕಾರ್ ತೊಗೊಂಡು ಬರೋಕ್ಕೆ ಹೆಂಗೆ ಬಂದಿದ್ರು, ಇವಾಗ ಪೂಜೆಗೆ ಹೆಂಗೆ ಬಂದಿದ್ದಾರೆ. ಸಂಸ್ಕೃತಿ ಕಲಿಸಿದ್ದಾರೆ ಅವ್ರ ಮನೇಲಿ ಪಾಪ. ನಾವು ಸುಮ್ಮನೆ ಅನ್ನೋದಲ್ಲ ಅಲ್ಲ ಸೋನು, ಸೀರಿಯಸ್ ಆಗಿರಮ್ಮ. ಪೂಜೆ ಮಾಡ್ತಿದ್ದಾರೆ. ಮೇಲಿಂದ ಆಶೀರ್ವಾದ ಮಾಡ್ತಾರೆ ದೇವರು. ಓಯ್ ಸಾತ್ವಿಕ್ ಮಾ, ಏಯ್ ಬಿಡ, ನಿನ್ನ ಒಳ್ಳೆ ಫ್ಯೂಚರ್ ಇದೆ. ನನ್ನ ಹೆಸರು ಇಟ್ಕೊಂಡ್ಬಿಟ್ಟಿದ್ಯಾ. ಸೋಮವಾರ ಒಳ್ಳೆ ದಿನ ನಾವು ಗಾಡಿ ತಂದಿರೋದು. ಸೊ ಶ್ರಾವಣ ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ಪಕ್ಕದಲ್ಲಿರೋ ಶಿವನ ದೇವಸ್ಥಾನದಲ್ಲೇ 2 ಗಾಡಿನೂ ತಂದು ಪೂಜೆ ಮಾಡಿಸೋಣ ಅಂತ ನಿಲ್ಲಿಸಿದ್ದೀವಿ. ಮಳೆ ಬಂದ್ಬಿಡ್ತು, ಮಕ್ಕಳಿಬ್ರು ಚೆನ್ನಾಗಿ ಮಲಗಿದ್ದಾರೆ. ಸೊ ಲೆಟ್ ದಮ್ ಸ್ಲೀಪ್ ಅಂತ ಇಲ್ಲಿ ಪಕ್ಕದಲ್ಲೇ. ಸೊ ಹಿಯರ್ ಪೂಜೆ ಮಾಡ್ಸೋಕ್ಕೆ ಅಂತ.
ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹಿಂಗೂ ಸೇಫ್ಟಿಗಂತ ಛತ್ರಿ ತಗೊಂಬಂದಿದ್ವಿ. ಅದಕ್ಕೆ ಪಾಪ ಅವರು ಬೆರಿ ಮೈಯಲ್ಲಿದ್ದಾರೆ. ವರುಣರಾಯ ನಿಲ್ತಾನೆ ಇಲ್ಲಲ್ಲಪ್ಪ. ಎರಡೆರಡು ಗಾಡಿ ಕಂಟಿನ್ಯೂಸ್ ಆಶೀರ್ವಾದ ಮಾಡ್ತಾವನೆ. ಪಾಪ ಸೋನು ಮಳೆಯಲ್ಲಿ ನಿಂತ್ಕೊಂಡು ಎಷ್ಟು ಕಷ್ಟಪಡ್ತಾನೆ ಬಿಡು. ಅಪರೂಪಕ್ಕೆ ಒಂದ್ಸಲಿ ತಾನೆ ಕೆಲಸ ಮಾಡ್ತಿರೋದು. ಮೋಸ್ಟ್ಲಿ ಅವರೇ ಮಾಡ್ತಾರೆ ಕುಂಬಳಕಾಯಿ ಇದು ಮಾಡಬೇಕು. प्रेमतः देवे नारायणे नमोस्तुते ओम नमो भगवते महाकाली कालिनाथी सर्वेश्वरी सर्वहरणे परमहनंदे शोभिनंदे सर्वग्रह दोषनाशिनी सर्वकाल रक्षणे. ಮಳೆ ನಮಗೆ ಆಶೀರ್ವಾದ ಮಾಡಿದೆ ನಮ್ಮ 2 ಗಾಡಿ ಮೇಲೂ. ಅಂತೂ ಇಂತೂ ನಮ್ಮ ಬಾಸ್ ಪೂಜೆ ಮಾಡಿದ್ರು ಗಾಡಿಗೆ. ಬರ್ತೇನೆ. ಮಳೆ ಜೋರ ಆಯಿತು. ಛತ್ರಿ ಎತ್ಕೊಂಬ. ಮಳೆ ಜಾಸ್ತಿ ಆಗ್ತಿದೆ. ದೇವ್ರು ಯಾಕೆ ಸ್ವಲ್ಪ ಜಾಸ್ತಿನೇ ಆಶೀರ್ವಾದ ಮಾಡ್ತಿದ್ದಾರೆ ಅನ್ಸುತ್ತೆ.
ಓಡು 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 ಅವ್ನ ಕೈ ಇದಾಗೈತೆ, ಕುಂಕುಮ ಆಗೈತೆ. ಅವಾಗಿಂದ ಬರ್ತಾನೆ ಇದೆ ಕಂಟಿನ್ಯೂಸ್. ನಾನು ನಿಮ್ಮ ರಿಲೇಷನ್ಸ್ ಯಾರು ಇರ್ಬೋದು. हृदि भवं भवान् सहितं नमामि कर्पूरमङ्गलं नीराञ्जनं समर्पयामि. सुनो ಅಕ್ಷರ ಹಾಕಿ ನಮಸ್ಕಾರ ಮಾಡಿ ವಾಗ್ರತ್ತಾವಿರ ಸಂಪ್ರಸ್ತವಾಗ್ರತ್ತಾವಿರ ದೇವ ಜಗತ್ತಿ ಸರ್ವಂಜೆ ಪಾರ್ವತಿ ಪರಮೇಶ್ವರರು ದೈವ ಶಾಂತಿ ಸಂತನಾಥಂ ಜಯಮಂಗಲಂ ದೇವ ಪಾರ್ವತಿ ಪರಮೇಶ್ವರ ಮಹಾದೇವ ಎಲ್ಲರ ಅಕ್ಷರ ಹಾಕಿ ಸಾತ್ವಿಕ ಮಿಸ್ ಆದ ಸಾತ್ವಿಕೆ ಮಿಸ್ ಆದ ಐತೆ ಅಕ್ಷತೆ ಹೊಸಲೈತಿ ಹೊಸಲೈತೆ ಹೊಸಲೈತಿ ಅಲ್ಲೊಂದು 2-3 ಕಾಯಿ ನಿಂತಿದ್ದೆ ಅದನ್ನೇ ಅನ್ಸುತ್ತೆ ಮಾಡಿದ್ದಕ್ಕೆ. ಓಂ ಜ್ಞಾನಾಯ ಸ್ವಹ ಸಮನಾಯ ಸ್ವಹ ವಿಘ್ನಾಯ ಸ್ವಹ ಪರಬ್ರಹ್ಮವಿದ್ಯಾಂತದೇವ ಹೃದಯಾನ್ ಸಂತೃಪ್ತೋತ್ತಮ ಮಂಗಳಂಜರಾಜರಾಹ. ಓಂ ಮಹಾಲಕ್ಷ್ಮೀ ಮಹಾಗೌರಿ ದೇವತಾಭ್ಯೋ ನಮಃ. ಸಂತೃಪ್ತೋತ್ತಮ ಸಮರ್ಪಯಾಮಿ. ವಿದ್ಯಾಂತದೇವ ಹೃದಯಾನಿ ತೆಗ್ದಿದ್ದೀನಿ ಆಲ್ರೆಡಿ. ಓಪನ್ ಇದೆ ನೋಡೋದು ಆಲ್ರೆಡಿ ಒಂದು ಸೈಡು. ಅಲ್ಲಿ ಹೋಗೋಣ. ಓಂ ನಮಃ ಶಿವಾಯ ನಮಃ. ಶಾಂತಿರಸ್ತು ಶಕ್ತಿರಸ್ತು ಬುದ್ಧಿರಸ್ತು ಆರೋಗ್ಯಮಸ್ತು ಇಷ್ಟ ಸಂಪಾದಸ್ತು ಸಹಾಯಕ ವಿಶೇಷ ಪೂಜೆ ಸದಾಹರಾಜ್ಯ ಸಿದ್ಧಿರತ್ನ ಶಿವಂ ಶಿವಂ
ನಮ್ಮ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಎಲ್ಲ ಇವನೇ. ಓಕೆ, ಕೊನೆಗೂ ಗಾಡಿ ಪೂಜೆ ಎಲ್ಲ ಮುಗೀತು. ಸಾಯಂಕಾಲ 6 ಗಂಟೆ ಆಗ್ತಾ ಬಂತು. ಶಿವನ ದರ್ಶನವೂ ಆಯಿತು. ಯೂಶ್ವಲಿ ನಾವು ಸೋಮವಾರ ಬೆಳಗ್ಗೆ ದಿನಾನೂ ಬರ್ತೀವಿ. ಐ ಮೀನ್ ಎಲ್ಲ ವಾರ ಸೋಮವಾರ ಅಂತೂ ಫಿಕ್ಸು. ಸೊ ನಿಂಬೆಹಣ್ಣು ತುಳಸಿ ಗಾಡಿ ಮುಂದೆ ಬರ್ತಿದೆ. ಓಕೆ, ಪರ್ಫೆಕ್ಟ್. ಓಕೆ, ನಮ್ಮ ಶಿವಪ್ಪನ ನೋಡ್ಕೊಂಬಿಡಿ. ಪೂಜೆ ಎಲ್ಲ ಮುಗೀತು. ಒಂದು ಗಾಡಿ ಬಿಟ್ಟಾಯಿತು, ಇನ್ನೊಂದು ಗಾಡಿ ಪೆಂಡಿಂಗಲ್ಲಿದೆ. ಫುಲ್ ಎಕ್ಸೈಟ್ ಆಗ್ಬಿಟ್ಟವ್ರೆ. ವಾವ್, ಥ್ಯಾಂಕ್ ಯು ಟೊಯೋಟಾ. ಟೊಯೋಟಾಗೆ ಒಂದು ಥ್ಯಾಂಕ್ ಯು ವಿಡಿಯೋ ಮಾಡೋಣ ಆಮೇಲೆ. ಚಾಕ್ಲೇಟ್ಸ್ ಅಷ್ಟೇ ಅಲ್ಲ, ಫುಲ್ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಬೇರೆ ಗಣೇಶನ ಐಡಲ್ ಕೊಟ್ಟಿದ್ದಾರೆ ಚಿಕ್ಕದು. 2 ಫೋಟೋ ಕೊಟ್ಟಿದ್ದಾರೆ. ಬಾಯ್. ನಾನೇ ಬಿಟ್ಟು ಹೊಟ್ರು. 4-5 ಚಕ್ರದಲ್ಲಿ ಹೋಗಿ, ನಾನು 2 ಚಕ್ರದಲ್ಲಿ ಬರ್ತೀನಿ. ಓಕೆ, ಬಾಯ್. ಓಂ ನಮಃ ಶಿವಾಯ.